ಏನೋ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬೀಳುವ ಪ್ರಶ್ನೆಯೇ ಇಲ್ಲ ಅಂತ ಕುಷ್ಟಗಿ ಕಾಂಗ್ರೆಸ್ ಶಾಸಕ ಅಮರೇಗೌಡ ಬಯ್ಯಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಮ್ಮ ನಾಯಕರು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗೋಕೆ ಸಾಧ್ಯ ಇಲ್ಲ. ಮುಂದೆ ಏನಾದರೂ ರಾಜಕೀಯ ಏರುಪೇರಾದರೆ ಆಗ ನೋಡೋಣ ಅಂತ ಅವರು ಹೇಳಿದ್ದಾರೆ. ಲೋಕಸಭೆಗೆ ಸ್ಪರ್ಧಿಸಿದರೆ ಭಿನ್ನಮತ ಇರಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಲೋಕಸಭೆಗೆ ಸ್ಪರ್ಧೆ ಮಾಡೋಕೆ ಇಲ್ಲಿಗೆ ಬಂದರೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಆಪರೇಷನ್ ಅನ್ನುವ ಕೆಟ್ಟ ಚಾಳಿ ಬಿಜೆಪಿ ಹುಟ್ಟು ಹಾಕಿದೆ. ಈಗಾಗಲೇ ಬಿಜೆಪಿಯವರಿಗೆ 2 ಬಾರಿ ಮುಖಭಂಗ ಆಗಿದೆ. ಈಗ ಮತ್ತೆ ಬಿಜೆಪಿಯವರಿಗೆ ಮುಖಭಂಗ ಆಗುವುದು ತಪ್ಪೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ವಿಪಕ್ಷಗಳ ನಾಯಕರ ಮೇಲೆ ದಾಳಿ ಮಾಡಿಸಲಾಗ್ತಾ ಇದೆ. ಬಿಜೆಪಿ ಮುಖಂಡರ ಹೊರತುಪಡಿಸಿ ಬೇರೆಯವರ ಮೇಲೆ ದಾಳಿ ಮಾಡಿಸಲಾಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಶಾಸಕ ಅಮರೇಗೌಡ ಬಯ್ಯಾಪುರ ಹೇಳಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಅಸ್ಥಿರಗೊಳ್ಳೋದಿಲ್ಲ, ಬೀಳೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ 5 ವರ್ಷದವರೆಗೆ ಬೆಂಬಲ ಕೊಡ್ತಕ್ಕಂಥ ಒಂದು ನಿರ್ಣಯವನ್ನು ನಮ್ಮ ಹೈಕಮಾಂಡು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಅದಕ್ಕೆ ಸರ್ಕಾರಕ್ಕೆ ಯಾವ ಧಕ್ಕೆ ಇಲ್ಲ ಅಂತ ನಾನು ತಮ್ಮ ಮುಂದೆ ಖಂಡಿತವಾಗಿ ಸಿದ್ದರಾಮಯ್ಯನವರು ಅದ್ರಾಗ ಏನು ಎರಡನೇ ಮಾತಿಲ್ಲ. ಆದರೆ CM ಸಿದ್ದರಾಮಯ್ಯನವರು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮುಂದಿನ ದಿನಮಾನದಲ್ಲಿ ಅದು ಅಂಥ ಪ್ರಸಂಗ ಬಂದಾಗ ನೋಡೋಣ. ರಾಜಕೀಯ ಏರುಪೇರುಗಳಾದಾಗ ಯಾರು ಮುಖ್ಯಮಂತ್ರಿಗಳಾಗ್ತಾರೋ, ಯಾರು ಇರ್ತಾರೋ ಅನ್ನೋದನ್ನು ಈಗಲೇ ಹೇಳೋಕ್ಕಾಗೋದಿಲ್ಲ. ಅದರ ನಮ್ಮ ನಾಯಕರು ಸಿದ್ದರಾಮಯ್ಯನವರು. ಅವ್ರಿಗೆ ಏನಾಗಿದೆ ಅಂದ್ರೆ ಅವರು ಈ ಕೆಟ್ಟ ಚಾಳಿ ಒಂದು ಕೆಟ್ಟ ಪರಂಪರೆ ಹಾಕಿರ್ತಕ್ಕಂಥವ್ರು BJPಯವರು. ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅನ್ನೋದು ಅವರ ಹವ್ಯಾಸ. ಅದರಿಂದ ಅವರು ಆ ಕೆಲಸಕ್ಕೆ ಇನ್ನೂ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಅವರು ಸಫಲರಾಗೋದಿಲ್ಲ, ಅವರು ವಿಫಲರಾಗ್ತಾರೆ. ಈಗಾಗಲೇ 3 ಬಾರಿ ಮುಖಭಂಗರಾಗ್ಯಾರ. ಮತ್ತೊಮ್ಮೆ ಮುಖಭಂಗ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಕೇಂದ್ರ ಸರ್ಕಾರದವರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ 1 ವರ್ಷದಿಂದ ವಿರೋಧ ಪಕ್ಷದ ಮೇಲೆ ಈ ಒಂದು ದಾಳಿ ಕಾರ್ಯಕ್ರಮವನ್ನು ಸತತವಾಗಿ ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಪಕ್ಷದವ್ರ ಮೇಲೆ, ನಮ್ಮ ಮುಖಂಡರ ಮೇಲೆ, ವಿರೋಧ ಪಕ್ಷದವ್ರ ಮೇಲೆ ಇವತ್ತು ಪಶ್ಚಿಮ ಬಂಗಾಳ ಇರ್ಬೋದು, ಇಲ್ಲಿ ನಾಯ್ಡು ಅವ್ರ ಮೇಲೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು BJP ಹೊರತುಪಡಿಸಿ ಮುಖಂಡರನ್ನ ಅವರು ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣ್ತದೆ. ಅದರ ಹಿನ್ನೆಲೆಯಲ್ಲಿ ಮೋದಿಯವರ ಕೈವಾಡ ಇದೆ ಅಂತ ನಾವು ನೇರವಾಗಿ ಆಪಾದನೆಯನ್ನು ಮಾಡಬೇಕು.